ನೋಡಿರಿ ಪೈಪ್ಲೈನ್ ಲೀಕೇಜ್ ಅದು ಅಂದ್ರೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ನಿಮ್ಗೆ ಹೇಳ್ತಾನೆ ಬರೀ ಇಲ್ರಿ. ನೋಡಿರಿ ಒಂದು ಸೈಡ್ ಪೈಪ್ ಎರಡು ಸೈಡಿಗೆ ಪೈಪ್ ಕೊರ್ಕೊಂಡ ಅದಕ್ಕೆ ಗ್ರೇಸ್ ಅದು ಹಚ್ಚಿದಾನೆ ರೀ. ಈಗ RRG ಹಿಂದೆ ಸರಿಸ್ತೇನೆ ನೋಡಿರಿ. ಹಿಂದೆ ಸರಿಸ್ತೀನಿ ನೋಡಿರಿ. ಈಗ ಈ ರೀತಿ ಸರಿಸಿದ ಆದಮೇಲೆ ಮುಂದಿನ ಸೈಡ್ ರೀ ಕಾಲರ್ ಫಿಟ್ಟಿಂಗ್ ಮಾಡ್ಕೋದ್ರಿ. ಇದು ನೋಡಿರಿ ಕಾಲರ. ಇದು 8 ಇಂಚ್ ಪೈಪ್ ಲೈನ್ ರೀ. ಇದು ಸುರೇಶನ ಬ್ರೇಸ್ಲೆ ಹಚ್ಚಿರಿ ಬಿ ಚಲೋ ರೀ. ನಾವು ಕೈಲೇನ ಹಚ್ತೇವೆ ರೀ. ಅದು ಬ್ರೇಸ್ಲೆ ಹಚ್ಚಿರಿ ಚಲೋ ರೀ. ಕೈಗೆ ಏನಾಗಂಗಿಲ್ಲ ರೀ ವಿಶೇಷ. ನಾವು ಕೈಲೇನ ಹಚ್ತೇವೆ ರೀ ವಿಶೇಷ. ಈಗ ಕಾಲರ್ ಹಚ್ಕೊಂಡು ನೋಡ್ರಿ. ಕಾಲರ್ ಹಚ್ಚೋದಾಯ್ತು ರೀ. ಇನ್ನು ಕಾಲರ್ ಮುಂದಿನ ಸೈಡ್ ಫಿಟ್ಟಿಂಗ್ ಮಾಡ್ಕೋದ್ರಿ. ಕಾಲರ್ ಫಿಟ್ಟಿಂಗ್ ಆಯ್ತು ರೀ. ಇನ್ನು ಅಷ್ಟು ಪೈಪ್ ಗ್ಯಾಪ್ ಏನೈತೆ ನೋಡ್ರಿ, ಒಂದು ಸೈಡ್ ಒಡೆದು ಬಿಡುದ್ರಿ. ಒಂದು ಚಲೋ ಇದ್ದು ಪೈಪ್ ತೆಗೆದ್ರಿ. ಅಷ್ಟು ಚಲೋ ಐತೆ ಅಂತಲೇ ಅದನ್ನ ತೊಗೊಂಡು ಅದನ್ನ ಫಿಟ್ಟಿಂಗ್ ಮಾಡ್ಕೊಂಡು ನಾವು ಹೊಸದೇನು ತರಿಸಿಲ್ರಿ. ಅಲ್ಲಿ ಮಾರ್ಕ್ ಮಾಡ್ಕೋದ್ರಿ ಎಷ್ಟು ಬೇಕಟ್ಟ. ನೋಡ್ರಿ ಆ ಕಪ್ಲರ್ ಹಿಡಿದು ಮುಂದೆ ಇದು ಕಾಲರ್ ತನ ನೋಡ್ರಿ. ಇದು ಅಷ್ಟು ಪೈಪ್ ಹತ್ತೈತೆ ನೋಡ್ರಿ. ಅಷ್ಟು ಮಾರ್ಕ್ ಮಾಡ್ಕೊಳಕ್ಕದನ್ ರೀ. ಮಾರ್ಕ್ ಮಾಡ್ಕೊಂಡು ಏನೈತೆ ರೀ ಮೇಲ್ಗಡೆ ತೊಗೊಂಡ ಕೊರಿದ್ರಿ. ಅದನ್ನು ರೀ ಎಕ್ಸಲ ಬೇಡ್ಲಿ ಕಟಿಂಗ್ ಮಾಡೋದ್ರಿ. ನೋಡ್ರಿ ಕಟಿಂಗ್ ಮಾಡ್ಕೊಂಡು ನೋಡ್ರಿ. ಕಟಿಂಗ್ ಮಾಡಿ ಅದು ಒಂದು ಸೈಡ್ ರಬ್ಬರ್ ಒಳಗೆ ಫಿಟ್ಟಿಂಗ್ ಆಗೋದಿರುತ್ತೆ ಅಂತ ಒಂದು ಸೈಡ್ ಕ್ರ್ಯಾಚ್ ಹೊಡ್ಕೋದ್ರಿ. ಪೈಪ್ ಒಂದು ಸೈಡ್ ಕಾಲರ್ ಕಡೆ ಅಲ್ಲಿ ಕಪ್ಲರ್ ಕಡೆ ಹೋಗೋ ಕಡೆ ಒಂದು ಸೈಡ್ ಹೊಡ್ಕೋದ್ರಿ. ಹಂಗೆಲ್ಲ ಕ್ರ್ಯಾಚ್ ಹೊಡ್ಕೋದ್ರಿ. ಕ್ರ್ಯಾಚ್ ಹೊಡೆದ ರಿವರ್ಸ್ ಬ್ಲೇಡ್ಲಿ ಎಲ್ಲ ಕೆತ್ತಿ ಅದಕ್ಕೆ ಗ್ರೇಸ್ ಹಚ್ಚೋದ್ರಿ. ಅಂದ್ರೆ ಈಜಿಯಾಗಿ ಕಪ್ಲರ್ ಅಥವಾ RRG ಏನೈತೆ ನೋಡ್ರಿ ಮುಂದೆ ಡಕ್ಲಾಯಿಸ್ತಂದ್ರೆ ಲೌಕರ್ ಹೋಗ್ತೈತ್ರಿ. ಅದು ಇಲ್ಲಾರ ರಬ್ಬರ್ ಹೋಗಂಗಿಲ್ಲ ಅದ್ರ ಮ್ಯಾಗ ರೀ. ಹಿಂಗೆ ಕ್ರ್ಯಾಚ್ ಕಂಪಲ್ಸರಿ ಹೊಡ್ಕೋಬೇಕ್ರಿ. ಅದು ಆಯ್ತು ನೋಡ್ರಿ. ಕ್ರ್ಯಾಚ್ ಹೊಡಿದಲ್ಲ ರೀ. ಇನ್ನು ಕಾಲರ್ದಾಗ ಆ ಪೈಪ್ ತುಕಡಿ ಫಿಟ್ಟಿಂಗ್ ಮಾಡ್ತಾನೆ ನೋಡ್ರಿ. ಸೊಲ್ಯೂಷನ್ ಹಚ್ತಾನೆ ನೋಡ್ರಿ. ಇದು ಹೈ ಪ್ರೆಷರ್ ಸೊಲ್ಯೂಷನ್ ರೀ. ಸಾದಾ ಹಚ್ಚಿರಿ ನಡಿತೈತ್ರಿ. ರೆಗ್ಯುಲರ್ ರೀ. ನಾವು ಹಚ್ಚನ ಹೈ ಪ್ರೆಷರೇ ಯೂಸ್ ಮಾಡ್ತೇವೆ ರೀ. ಆಯ್ತು ರೀ. ಪೈಪ್ ಹಚ್ಚೋದು ಆಯ್ತು ನೋಡ್ರಿ. ಈಗ ಒಂದು ಸೈಡ್ ಕಪ್ಲರ್ದಾಗ ಹಿಂದೆ ಸರಿಸಿ ಅಥವಾ RRGದಾಗ ಹಿಂದೆ ಸರಿಸಿ ಮುಂದೆ ಸರಿಸೋದು ನೋಡ್ರಿ. ಅದನ್ನು ರೀ ಆ ಕಡೆ ಹಿಂದೆ ಸರಿಸೋದ್ರಿ. ಮುಂದೆ ಸರಿಸ್ತಾರೆ ಲೌಕರ್ ಕುಂಡ್ತೈತೆ ರೀ. ಆಯ್ತು ನಾವು ಮುಂದೆ ಸರಿಸಿ ನೋಡ್ರಿ. ಪೈಪ್ ಫಿಟ್ಟಿಂಗ್ ಆಯ್ತು ನೋಡ್ರಿ. ಸ್ವಲ್ಪ ಮುಂದೆ ಏರ್ದ್ರಕ್ಕೆ ಸ್ವಲ್ಪ ಮುಂದೆ ಡಕ್ಲಾಸಿದ್ರೆ ಹಾರಿ ತೊಂದ್ರಿ. ಆಯ್ತು ನೋಡ್ರಿ. ಫಿಟ್ಟಿಂಗ್ ಆಯ್ತು ನೋಡ್ರಿ. ಅದಕ್ಕೆ ಗ್ರೇಸ್ ಅದು ಹಚ್ಕೋದ್ರಿ. ಇನ್ನು ನೋಡಿ ಗ್ರೇಸ್ ಹಚ್ಚಿದ ನೋಡ್ರಿ. ರಬ್ಬರ್ಕ ಕಪ್ಲರ್ ಒಳಗಿನ ಸೈಡ್ ರೀ. ರಬ್ಬರ್ಕ ಮತ್ತು ಮುಂದಿನ ಸೈಡ್ ಪೈಪ್ ರೀ. ಪೈಲ ಮಾರ್ಕ್ ಮಾಡ್ಕೋದ್ರಿ. ಅಂದ್ರೆ ಮುಂದೆ ಎಷ್ಟು ಸರಿತೈತೆ ಅನ್ನೋದು ಗೊತ್ತಾಗಬೇಕು ರೀ. ಅಷ್ಟೇ ರೀ. ಎಲ್ಲಿ ಹಿಡಿದು ಪೈಪ್ದಾಗ ಒಳಗೆ ಏರ್ಕೈತೆ ಅನ್ನೋದು ಗೊತ್ತಾಗಬೇಕು ರೀ. ಒಂದು ಟಾಮಿ ತೊಗೊರಿದ್ರಿ. ಹತೋಡಿಲಿ ಮುಂದೆ ಬಿಡಿದ್ರಿ. ಅದಕ್ಕೆ ರೀ ಟಾಮಿ ಮ್ಯಾಗ ರೀ ಮುಂದೆ ಸರಿತೈತೆ ರೀ ಪೈಪ್ ರೀ. ಅದು ಹೆಂಗೆ ಗ್ರೇಸ್ ಹಚ್ಚಿರ್ತೈತೆ ಆರಾಮ್ ಈಜಿ ಸರಿತೈತೆ ಹೇಳ್ರಿ. ಅದು ಬಾಯಿ ಕೂಡ್ತಾರೆ ಎರಡನೇ ಮಾರ್ಕ್ ಮಾಡ್ಕೋದ್ರಿ. ಅಲ್ಲಿ ಹಿಡ್ದು ಮತ್ತೆ ಎಷ್ಟು ಹೋಗ್ತೈತೆ ನಮ್ಗೆ ಗೊತ್ತಾಗ್ತೈತೆ ರೀ. ಅದು ಇನ್ನು ನೋಡ್ರಿ ಮತ್ತೆ ಮಾರ್ಕ್ ಮಾಡ್ಕೊಂಡು ನೋಡ್ರಿ. ಎರಡನೇ ಮಾರ್ಕ್ ರೀ. ಅದು ಇನ್ನು ಮುಂದೆ ಸರಿಸೋದ್ರಿ. ಹತೋಡಿ ಅಥವಾ ಸುತ್ತಿಗೆಲಿ ಹೊಡೆದ್ರಿ ಮುಂದೆ ಸರಿಸೋದ್ರಿ. ಟಾಮಿ ಮ್ಯಾಗ ಬಿಡೋದ್ರಿ. ಒಂದು ಟಾಮಿ ಒಂದು ಹತೋಡಿ ಬೇಕು ರೀ. ಸರಿ ನೋಡ್ರಿ. ಆಯ್ತು ನೋಡ್ರಿ. ಪೈಲ ಮಾರ್ಕ್ ಎರಡನೇ ಮಾರ್ಕಲ್ಲಿ ಕಾಣ್ತೈತೆ ನೋಡ್ರಿ. ಈ ಒಳಗೆ ಎಷ್ಟು ಐತಿ ಒಳಗೆ ಪೈಲ ಎಷ್ಟು ಏರಿತ್ತು ಹಿಂದೆ ಎಷ್ಟು ಪೈಪ್ ಅದ್ರಾಗ RRGದಾಗ ಅಥವಾ ಕಪ್ಲರ್ದಾಗ ಎಷ್ಟು ಉಳಿದೈತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಲ್ಲಿ ನಾವು ಪೈಲ ಮಾರ್ಕ್ ಅದು ಅಷ್ಟು ಉಳಿತು ನೋಡ್ರಿ. ಮಾರ್ಕ್ ಮಾಡ್ತೇವೆ ನೋಡ್ರಿ. ಅಷ್ಟು ಉಳಿತು ನೋಡ್ರಿ.
ಮತ್ತು ಇನ್ನು ಈ ಎರಡನೇ ಮಾರ್ಕ್ ಏನೈತಿ ಮುಂದೆ ಎಷ್ಟು ಹೋಗೈತಿ ಅನ್ನೋದು ಗೊತ್ತಾಗ್ತೈತೆ ರೀ ಅದು. ಅಷ್ಟು ಹೋಗೈತೆ ನೋಡ್ರಿ ಒಳಗೆ. ಹಂಗೆ ನಮ್ಮ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಉತ್ತರ ಕರ್ನಾಟಕದ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ. ನಾವು ರೈತರ ಮಕ್ಕಳದೇವು. ನಿಮ್ಗೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು 8 ಇಂಚಿ ಪೈಪ್ಲೈನ್ ಈ ರೀತಿ ಮಾಡೋದಿರ್ತೈತೆ ನೋಡ್ರಿ ಫಿಟ್ಟಿಂಗ್ ರೀ.